ನಮಸ್ಕಾರ ಎಲ್ರಿಗೂ. ವರಮಹಾಲಕ್ಷ್ಮಿಯ ಪೂರ್ವ ಸಿದ್ಧತೆ. ಇವಾಗ ಮನೇಲಿ ಒಬ್ಬರೇ ಇರ್ತಾರೆ, ಮಗು ಇರುತ್ತೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಒಬ್ಬರೇ ಎಲ್ಲ ಮಾಡ್ಕೋಬೇಕು ಪೂಜೆನ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಸೊ ಅದಕ್ಕೆ ನೋಡಿ ಯಾವ ಥರ ತಯಾರಿ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಕಂಕಣ ಕಟ್ಟೋದ್ರಿಂದ ಶುರು ಮಾಡ್ಕೊಳ್ಳೋಣ. ಅದು ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಬಳ್ಳಿ ಹಬ್ಬಿದೆ, ವೀಳ್ಯದೆಲೆದು. ಸೊ ಈ ಥರ ನಾವು 5 ಮುತ್ತೈದರಿಗೆ ಅಂದ್ಬಿಟ್ಟು ಕಂಕಣ ಕಟ್ಟಿ ರೆಡಿ ಮಾಡ್ಕೋಬೇಕು. ದಂಪತಿಗಳು ಪೂಜೆ ಕೂರ್ತಾ ಇದ್ದರೆ ಅವರಿಗೆ 2, ಹಾಗೆ ದೇವ್ರ ಕಳಶಕ್ಕೊಂದು ಅಂತ ರೆಡಿ ಮಾಡ್ಕೊಳ್ಳಿ. ಈ ಥರ ಬತ್ತಿ ರೋಲ್ ಎಲ್ಲರ ಮನೇಲೂ ಇರುತ್ತೆ. ಸೊ ಅದನ್ನು ತೆಗೆದು ನೆಕ್ಸ್ಟ್ ಡೇ ಕಳಶಕ್ಕೆ ಆಮೇಲೆ ಇದಕ್ಕೆ ಯಾವುದಕ್ಕೆ ಆರತಿ ತಟ್ಟೆಗೆ, ಸಮಯಕ್ಕೆ, ಈ ಥರ ದೀಪಕ್ಕೆ ಎಲ್ಲದಕ್ಕೂ ಹಾಕ್ಕೊಂಡು ಕೂರ್ಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಿ, ಒಂದಿನ ಮುಂಚೆನೇ ಈ ಥರ ಎಲ್ಲ ಅದು ದೀಪಗಳನ್ನೆಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡಿಡ್ಕೊಂಡು ಬತ್ತಿ ಎಲ್ಲ ಹಾಕ್ಕೊಂಡು ಇಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಡೇ ಬೇಗ ಬೇಗ ತೊಗೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಪೂಜೆನ. ನಮ್ಮ ಮನೇಲಿ ನೋಡಿ ಈ ಥರ ಯೂಸ್ ಮಾಡ್ತೀವಿ ನಾವು ಕಳಶನ. ಇದು ಆರತಿ ತಟ್ಟೆ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಏನು ಮಾಡಬೇಕು, ಲೈಕ್ ಈ ಥರ ನಾನು ಹೇಳಿದ್ನಲ್ಲ, ಇದು ನೋಡಿ, ಇದೆರಡು ದೊಡ್ಡ ಸಮಯವು, ಇದೆರಡು ಚಿಕ್ಕ ಸಮಯವು, ಹಾಗೆ ಆರತಿ ತಟ್ಟಿ ಒಂದು ಸಣ್ಣ ತುಪ್ಪದ ಬತ್ತಿ ಹಾಕೋಕ್ಕೆ. ಈ ಥರ ಏನಾದರೂ ಕೊಳೆ ಆಗಿತ್ತು ಇಲ್ಲ ಕಲೆ ಆಗಿತ್ತು ಅಂದರೆ ನೀವು ರಂಗೋಲಿ ಪುಡಿ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಅದೇ ಥರ ಸೀರೆನೆಲ್ಲ ಫೋಲ್ಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ. ಸೀರೆ ಎಲ್ಲ ಫೋಲ್ಡ್ ಆಗಿರುತ್ತಲ್ಲ, ಈ ಥರ ಸ್ಟ್ಯಾಂಡ್ ಇರುತ್ತಲ್ವ. ಸೊ ಆ ಸ್ಟ್ಯಾಂಡು ಇಲ್ಲ ನೀವು ಯಾವುದಾದ್ರೂ ಬಾಕ್ಸ್ ಥರ ಇದ್ರೂ ನಡೆಯುತ್ತೆ. ಅದು ಮೇಲ್ಗಡೆ ಆ ಥರ ಕೋಲ್ ಕಟ್ಕೊಳ್ಳಿ. ಈ ಥರ ಬೆಳ್ಳಿ ಪಾತ್ರೆ ಇಲ್ಲ ಇನ್ನೊಂದು ಅದನ್ನು ತೊಗೊಂಡ್ಬಿಟ್ಟು ಅದ್ರಲ್ಲಿ ಅಕ್ಷತೆ ಕಾಳು ಹಾಕ್ಕೊಂಡು ಯಾವುದು ಬಿಂದಿಗೆ ಇಡ್ತೀರಾ ಆ ಬಿಂದಿಗೆನ ಇಟ್ಕೊಳ್ಳಿ. ನೀವು ತಾಮ್ರ, ಹಿತ್ತಾಳೆ ಇಲ್ಲ ಬೆಳ್ಳಿ ಚಂಬು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಟ್ಕೊಳ್ಳಿ. ಸೊ ಅದರಲ್ಲಿ ನಾನು ನಾಳೆ ಅದಕ್ಕೆ ನಾನು ಪಂಚದ್ರವ್ಯ ಹಾಕಿ ನೀರು ಹಾಕಿ ಆಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡೋದು. ಇವತ್ತೆಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಒಬ್ರೊಬ್ಬರೇ ಇರ್ತೀವಲ್ವ. ಸೊ ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ಥರ ನೀವು ನಿಮ್ಮ ಇಷ್ಟ ಯಾವ ಥರ ಉಡಿಸ್ಬೇಕು ಸೀರೆನ ಅಂತ ನಿಮ್ಮ ಖುಷಿ ಅದು ಆ್ಯಕ್ಚುಲಿ. ಈ ಥರ ನೋಡಿ, ನಾನು 5 ವೆರೈಟಿ ತಿಂಡಿಗಳನ್ನ ಮಾಡಿದ್ನಲ್ಲ ದೇವ್ರ ನೈವೇದ್ಯಕ್ಕೆ ಅಂತ, ಅದನ್ನು ಅಷ್ಟೇ ಈ ಥರ ಬೇರೆ ಬೇರೆ ತಟ್ಟೆಲಿ ಹಾಕಿ ಫುಡ್ ಕವರಿಂಗ್ ಬರುತ್ತಲ್ಲ ಆ ಥರ ರ್ಯಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಫೈನಲಿ ನೋಡಿ, ಈ ಥರ ಸಿಂಪಲಾಗಿ ಮಾಡಿದ್ದೀನಿ. ಯಾಕಂದರೆ ಪಾಪು ಮನೇಲಿರೋದು ಕಾರಣ ಎಳಿತಾನೆ ಅವನು ಅಂದ್ಬಿಟ್ಟು ಸಿಂಪಲಾಗಿ ಮಾಡಿದೆ ಈ ಸಲ. ಇದು ಬಾಳೆಹಣ್ಣು ಅದನ್ನೆಲ್ಲನೂ ರೆಡಿ ಮಾಡಿಕೊಂಡು ನೀವು ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ಫೈನಲಿ ನಿಮ್ಮ ಖುಷಿಗೆ ಯಾವ ಥರ ಸೀರೆ ಉಡಿಸ್ಬೇಕು, ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಹೈಟಲ್ಲಿದೆ, ಏನು ಕತೆ ಅಂತ ನೋಡಿಕೊಂಡು ನೀಟಾಗಿ ಪಿನ್ ಹಾಕ್ಕೊಳ್ಳಿ. ಯಾಕಂದರೆ ಬಿಚ್ಕೋಬಾರ್ದು ಮತ್ತೆ ಲೇಟರ್ ಅದು. ಪಿನ್ ಹಾಕ್ಕೊಂಡು ಅದನ್ನು ಭದ್ರ ಮಾಡ್ಕೋಬೇಕು. ನೋಡಿ, ಫೈನಲಿ ಈ ಥರ ನಾನು ಪುಟಾಣಿ ಈ ಥರ ಉಡಿಸ್ಬಿಟ್ಟು ಹಿಂದೆಗಡೆ ಅಲಂಕಾರಕ್ಕೆ ಜಡೆ, ಸೊಂಟದ ಪಟ್ಟಿ, ಕಾಸಿನ ಸರ, ಆ ಕಡೆ ಈ ಕಡೆ ಬಾಳೆದಿಂಡು ಇಡಲಿಕ್ಕೆ ಆಮೇಲೆ ಎಲ್ಲನೂ ಹಾಕಿ ರೆಡಿ ಮಾಡಿದ್ದೀನಿ. ಆದರೆ ಕಳಸ ಎಂಟಿ ಇದೆ, ನಾಳೆ ಫಿಲ್ ಮಾಡ್ತೀನಿ.